Hey guys, welcome back to my channel Spurti Vlogs. So guys, ಇವತ್ತಿನ ವಿಡಿಯೋ ಎಲ್ಲ ಲೇಡೀಸ್ಗೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ 5 ಟಾಪ್ ಮೋಸ್ಟ್ ಬ್ಯೂಟಿ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ನಾವು ಯೂಸ್ ಮಾಡಬಹುದಂಥದ್ದು. ಸೊ ಯಾವ್ದು ಅದು ಅಂತ ನೋಡೋಣ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಹೆಂಗಿತ್ತು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ಯು ಆಲ್ ವುಡ್ ಫೈಂಡ್ ದಿಸ್ ವ್ಲಾಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನಾನು ಫಸ್ಟ್ ಪ್ರಾಡಕ್ಟ್ ತೋರಿಸ್ತಿರೋದು ಇದು ಬೋತ್ ಮೆನ್ ಆ್ಯಂಡ್ ವಿಮೆನ್ಗೆ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ದಿಸ್ ಇಸ್ ಅಗ್ಯಾರೋಸ್ ಕಾಸ್ಮಿಕ್ ಪ್ಲಸ್ ಸೋನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರಷ್. So this is especially made for adults. So ಇದರಲ್ಲಿ 5 modes ಇರುತ್ತೆ, 5 brushes ಇರುತ್ತೆ ಮತ್ತು ಒಂದು ಇಂಟರ್ಡೆಂಟಲ್ ಹೆಡ್ ಇರುತ್ತೆ ಆ್ಯಂಡ್ ಕ್ಯಾರಿ ಕೇಸ್ ಆ್ಯಂಡ್ ರೀಚಾರ್ಜಬಲ್ ಕೂಡ ಇರುತ್ತೆ. ಆ್ಯಂಡ್ ಈ ಪವರ್ ಟೂತ್ ಬ್ರಷ್ ಅಲ್ಲಿ 4 hours ಚಾರ್ಜ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ನೀವು 25 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಬ್ರಷ್ನ ನಾನು ಬ್ಲ್ಯಾಕ್ ಕಲರಲ್ಲಿ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ನಾನು ಎಲ್ಲ ಮೋಡ್ಸ್ನ ಆಪರೇಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಅಮೌಂಟ್ ಆಫ್ ಪೇಸ್ನ ಹಾಕಿಬಿಟ್ಟು ನೀವು ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಭಯ ಆಗ್ತಿರುತ್ತೆ, ಸ್ವಲ್ಪ ನಮಗೆ ನರ್ವಸ್ ಅಂತ ಫೀಲ್ ಆಗುತ್ತೆ. ಬಟ್ ನಾವು ಅದಕ್ಕೆ ಯೂಸ್ ಆದಮೇಲೆ ತುಂಬ ಕನ್ವೀನಿಯಂಟಾಗಿ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಅಗಾರೋಸ್ 4-in-1 ಎಲೆಕ್ಟ್ರಿಕ್ ರೋಸ್ ಕ್ವಾಟರ್ಸ್ ಫೇಸ್ ರೋಲರ್. ಸೊ ಇದು ಬಂದ್ಬಿಟ್ಟು ನಿಮಗೆ ಫೇಸ್, ಐ, ನೆಕ್, ಆ್ಯಂಟಿ ಏಜಿಂಗ್ ಫೇಶಿಯಲ್ ಮಸಾಜರ್. ಈ ಮಸಾಜರ್ನ ಯೂಸ್ ಮಾಡುವಾಗ ನಾವು ಎಸೆನ್ಷಿಯಲ್ ಆಯಿಲ್ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ ಅದಾದಮೇಲೆ ಇದರಲ್ಲಿ ನಾವು ಮಸಾಜ್ ಮಾಡ್ಬೋದು. ಸೊ ಇದರಲ್ಲಿ ಎಕ್ಸೆಸ್ ಫ್ಯಾಟ್ ಇರುತ್ತಲ್ಲ, ಫೇಶಿಯಲ್ ಫ್ಯಾಟ್ ಅಂತ ಏನು ಹೇಳ್ತಾರೆ, ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ರೀಸ್ಟೋರ್ಸ್ ಸ್ಕಿನ್ ಫರ್ಮ್ನೆಸ್ ಆ್ಯಂಡ್ ಎಲಾಸ್ಟಿಸಿಟಿ. ನೀವು ಈ ಥರ ಒಂದು ಫೇಸ್ ಟೂಲ್ನ ಯೂಸ್ ಮಾಡಿ ನಮ್ಮ ಫೇಸ್ನ ಮಸಾಜ್ ಮಾಡುವಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಇಟ್ ಆಲ್ಸೋ ಪ್ರಮೋಟ್ಸ್ ಕೊಲಾಜಿನ್ ಪ್ರೊಡಕ್ಷನ್, reduces puff eyes, reduces dark circle, and it also helps to disappear the fine lines and wrinkles. And ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ರೇಡಿಯಂಟ್ ಗ್ಲೋ ತರಕ್ಕೆ ಹೆಲ್ಪ್ ಮಾಡುತ್ತೆ. So that was about the second product, and now this is the third most important product. ನನಗೆ ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್, ನನಗೊಬ್ಬಳಿಗೆ ಅಲ್ಲ ನಮ್ಮ ಮಮ್ಮಿ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಏನದು ಅಂತಂದರೆ ಅಗಾರೋಸ್ ಕ್ಯಾಲಸ್ ರಿಮೂವರ್ ವಿತ್ 3 ಇಂಟರ್ಚೇಂಜಬಲ್ ಹೆಡ್ ರೋಲರ್ಸ್. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನಾವು ಬೇರ್ ಫೂಟಾಗಿ ಕೆಲಸ ಮಾಡೋದ್ರಿಂದ ಅಥವಾ ಜಾಸ್ತಿ ಹೊತ್ತು ನಿಂತರೆ ಮತ್ತು ಡ್ರೈ ಸ್ಕಿನ್ ಇದ್ದರೆ, ಯೂಶ್ವಲಿ ಈ ಥರ ಫೂಟಲ್ಲಿ ಡ್ರೈ ಸ್ಕಿನ್ ಇರೋರಿಗೆ ಕ್ರ್ಯಾಕ್ಸ್ ಎಲ್ಲ ಬರ್ತಿರುತ್ತೆ. ಸೊ ಆ ಥರದ್ದೆಲ್ಲ ಇದ್ದಾಗ ಈ ಥರದನ್ನು ಯೂಸ್ ಮಾಡಿಬಿಟ್ಟು ನಾವು ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡ್ಬೋದು. ಸೊ ಇದರಲ್ಲಿ 3 ಇಂಟರ್ಚೇಂಜಬಲ್ ಹೆಡ್ ರೋಲರ್ಸ್ ಕೊಟ್ಟಿರ್ತಾರಲ್ಲ, ಸೊ ಒಂದು ಬಂದುಬಿಟ್ಟು ಮೀಡಿಯಮ್ಗೆ, ಇನ್ನೊಂದು ಬಂದುಬಿಟ್ಟು ಹಾರ್ಡ್ಗೆ, ಮತ್ತು ಇನ್ನೊಂದು ಸೆಮಿ ಮೀಡಿಯಮ್ ಅನ್ನು ಹಾರ್ಡ್, ಆ ಥರದಕ್ಕೆ. ಸೊ ಈಗ ನಾನು ನನ್ನ ಫುಟ್ ಮೇಲೆ ಯೂಸ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಸೊ ನನ್ನಲ್ಲಿ ಯಾವುದೋ ಅಷ್ಟೊಂದು ಬ್ರೇಕೇಜಸ್ ಆಗಲಿ ಅಥವಾ ಕ್ರ್ಯಾಕ್ಸ್ ಥರ ಅದೆಲ್ಲ ಏನಿಲ್ಲ. ಬಟ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ಥರ ಡೆಡ್ ಸೆಲ್ಸ್ನ ನಾವು ರಿಮೂವ್ ಮಾಡ್ಬೋದು. ಬಟ್ ನಮ್ಮ ಮಮ್ಮಿದು ನೋಡ್ಬೋದು ಜಾಸ್ತಿ ಕ್ರ್ಯಾಕ್ಸ್ ಸಿಗುತ್ತೆ, ಬಿಕಾಸ್ ಅವ್ರು ಬೇರ್ ಫುಟ್ಟಲ್ಲಿ ನಿಂತ್ಕೊಂಡು ತುಂಬ ವರ್ಷದಿಂದ ಕೆಲಸ ಎಲ್ಲ ಮಾಡ್ತಿದ್ದಾರಲ್ಲ ಅದಕ್ಕೆ. ಸೊ ಈ ಥರದಕ್ಕೆ ಹಾರ್ಡ್ ಹೆಡ್ ರೋಲ್ನ ಯೂಸ್ ಮಾಡಿ ಮಾಡೋದ್ರಿಂದ ಇವಾಗ ಕ್ರ್ಯಾಕ್ಸ್ ಎಲ್ಲ ಏನಿದೆ ಅದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಈ ಥರ ಮಾಡುವಾಗ ಯಾವುದಾದ್ರೂ ಮಾಯ್ಶ್ಚರೈಸರ್ ಅಥವಾ ಅಲ್ವೆರಾ ಜೆಲ್ ಆ ಥರದ್ದು ಏನಾದರೂ ಅಪ್ಲೈ ಮಾಡಿ ಅವಾಗ ಸ್ಮೂತ್ ಸ್ಟ್ರಕ್ಚರ್ ಖಂಡಿತ ಬರುತ್ತೆ ಇಫ್ ಯು ಯೂಸ್ ಫಾರ್ ಲಾಂಗ್ ಟೈಮ್. ಆ್ಯಂಡ್ ದಿಸ್ ಇಸ್ ದ ಫೋರ್ತ್ ಪ್ರಾಡಕ್ಟ್. ನಾನು ಆಲ್ರೆಡಿ ಒಂದು ಬಿಫೋರ್ ವಿಡಿಯೋಲಿ ಶೇರ್ ಮಾಡಿದ್ದೀನಿ ನನ್ನ ಹೇರ್ ಹೆಂಗೆ ನಾನು ವಾಲ್ಯೂಮ್ ಮಾಡೋಕ್ಕೆ ಯಾವ ಟೂಲ್ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು. ಸೊ ಇವತ್ತು ನಾನು ತೋರಿಸ್ತಿರೋದು ಅಗಾರೋಸ್ ವಾಲ್ಯೂಮೈಸರ್. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಹೇರ್ ವಾಲ್ಯೂಮ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದರಲ್ಲಿ 3 ಹೀಟ್ಸ್ ಆ್ಯಂಡ್ 2 ಸ್ಪೀಡ್ ಸೆಟ್ಟಿಂಗ್ಸ್ ಇರೋದ್ರಿಂದ ನಮ್ಮ ಹೇರ್ಗೆ ಸೂಟಬಲ್ ಆಗುವಂಥದ್ರಲ್ಲಿ ನಾವು ನಮ್ಮ ಹೇರ್ನ ಸ್ಟೈಲ್ ಮಾಡ್ಬೋದು. ಸೊ ಇಟ್ ಆಲ್ಸೋ ರೆಡ್ಯೂಸಸ್ ಫ್ರಿಜ್. ಇಫ್ ಯು ಕ್ಯಾನ್ ಸಿ ನಾನು ಜಸ್ಟ್ ಫ್ರಂಟ್ ಪಾರ್ಟ್ನ ಎಷ್ಟು ಚೆನ್ನಾಗಿ ಈ ಥರ ವಾಲ್ಯೂಮ್ ಕೊಡೋಕ್ಕೆ ಮಾಡಿದ್ದೀನಿ ಅಂತ. ಯು ಕ್ಯಾನ್ ಸಿ ದ ರಿಸಲ್ಟ್, ಇನ್ಸ್ಟೆಂಟ್ ರಿಸಲ್ಟ್ ಯು ಕ್ಯಾನ್ ಸಿ ದೇರ್. ವಾಲ್ಯೂಮೈಸರ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ, ಹೇರ್ನ ಸ್ಟ್ರೈಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಇದು ಡ್ರೈ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಪ್ರಾಡಕ್ಟ್, ದಟ್ ಇಸ್ ಅಗಾರೋಸ್ 3-in-1 ಹೇರ್ ಸ್ಟೈಲರ್. ಸೊ ಇದರಲ್ಲಿ ಸ್ಟ್ರೈಟ್ನಿಂಗ್, ಕ್ರಿಂಪಿಂಗ್ ಆ್ಯಂಡ್ ಕರ್ಲಿಂಗ್ 3 ಕೂಡ ಮಾಡ್ಬೋದು. ಸೊ ಎಲ್ಲದರಲ್ಲೂ ಕೂಡ ವ್ಯಾರಂಟಿ ಕಾರ್ಡ್ ಮತ್ತು ಅದನ್ನು ಹೆಂಗೆ ಯೂಸ್ ಮಾಡೋದು ಅದನ್ನೆಲ್ಲ ಕಾರ್ಡ್ನ ಪ್ರೊವೈಡ್ ಮಾಡಿರ್ತಾರೆ. ನೀವು ಅದನ್ನು ಕೂಡ ನೋಡಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಇದನ್ನು ಕೂಡ ನೋಡಿ ನೀವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಕ್ರಿಂಪಿಂಗ್ ಮಾಡ್ಬೋದು, ದಟ್ ಈಸ್ ಮೈ ಫೇವ್ರೆಟ್. ನನಗೆ ಯೂಶ್ವಲಿ ನನ್ನ ನ್ಯಾಚುರಲ್ ಹೇರ್ ಬಂದ್ಬಿಟ್ಟು ಕರ್ಲ್ ಇರೋದ್ರಿಂದ ನನಗೆ ಕರ್ಲ್ ಅಂದರೆ ಏನು ಅಷ್ಟು
ಅಷ್ಟೊಂದು ಇಷ್ಟ ಆಗಲ್ಲ. ನ್ಯಾಚುರಲ್ ಹಂಗೆ ಬಿಡ್ತೀನಿ. ಬಟ್ ಸ್ಟ್ರೈಟ್ ಮಾಡುವಾಗ ನನ್ನ ಹತ್ರ ಎಷ್ಟೊಂದು ಸ್ಟ್ರೈಟ್ನರ್ಸ್ ಎಲ್ಲ ಇದೆ. ಬಟ್ ಇದರಲ್ಲಿ 3 ಇದೆ, ದಟ್ ಇಸ್ ಕ್ರಿಂಪರ್, ಕರ್ಲರ್ ಆ್ಯಂಡ್ ಸ್ಟ್ರೈಟ್ನರ್. ಸೊ ಅದರಿಂದ ನಂಗೆ ತುಂಬ ಇಷ್ಟ ಆಗಿದೆ. ಸೊ ಇವಾಗ ನಾನು ಕ್ರಿಂಪಿಂಗ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಸೊ ಕ್ರಿಂಪಿಂಗ್ ಮಾಡುವಾಗ ಹೀಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನಾವು ಹೀಟ್ ಪ್ರೊಟೆಕ್ಟನ್ನು ಯೂಸ್ ಮಾಡ್ಬೋದು ಹೇರ್ ಮೇಲೆ. ಸೊ ಯೂಸ್ ಮಾಡಿದ್ಮೇಲೆ ಈ ಥರ ಕ್ರಿಂಪಿಂಗ್ ಮಾಡ್ಬೋದು. ನಾನು ಯೂಶ್ವಲಿ ಇವಾಗ ಸಲೂನಲ್ಲಿ ಎಲ್ಲ ರೆಡಿ ಆಗೋವಾಗ ಅವ್ರು ಕ್ರಿಂಪಿಂಗ್ ಮಾಡಿಬಿಟ್ಟು ಆಮೇಲೆ ಹೇರ್ನ ಸೆಟ್ ಮಾಡ್ತಾರೆ. ಸೊ ಅವಾಗಿಂದ ನಂಗೆ ಆಸೆ ಇತ್ತು ಕ್ರಿಂಪರ್ ಒಂದು ತೊಗೊಬೇಕು ಅಂತ. ಬಟ್ ಗ್ಯಾರೋ 3-in-1 ಹೇರ್ ಸ್ಟೈಲರಲ್ಲಿ ಕ್ರಿಂಪಿಂಗ್, ಕರ್ಲರ್ ಆ್ಯಂಡ್ ಸ್ಟ್ರೈಟ್ನರ್ ಬಂದಿರೋದ್ರಿಂದ ದಿಸ್ ಇಸ್ ವೆರಿ ಯೂಸ್ಫುಲ್. ಯಾವಾಗಾದರೂ ನಮಗೆ ಯಾವುದಾದ್ರೂ ಈವೆಂಟ್ಸ್ಗೆ ರೆಡಿ ಆಗಬೇಕು ಅಂತಂದಾಗ ಈ ಥರ ತುಂಬ ಈಸಿಯಾಗಿ ಕ್ರಿಂಪ್ ಮಾಡಿಕೊಂಡ್ರೆ ನಾವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಆ್ಯಂಡ್ ಕ್ರಿಂಪಿಂಗ್ ಕೂಡ ನಾವು ಬೇಗ ಮಾಡ್ಕೊಬೋದು. ಸೊ ದಿಸ್ ಇಸ್ ದ ಲಾಸ್ಟ್ ಪ್ರಾಡಕ್ಟ್. ಸೊ ಎಲ್ಲ 5 ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾವುದಾದ್ರೂ ಬೈ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಮೇಕ್ ಶೋರ್ ಯು ಚೆಕ್ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯು ಆಲ್ ಗೈಸ್ ಟು ಬೈ ಆಲ್ ದ ಪ್ರಾಡಕ್ಟ್ಸ್. ನಾವು ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಸೊ ಇದು ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ಬೆಳಗ್ಗಿನ ವಿಡಿಯೋ. ಸೊ ಬೆಳಗ್ಗೆನೇ ನಮ್ಮ ಡ್ಯಾಡಿ AC ಫಿಟ್ ಮಾಡೋಣ ರೂಮ್ಗೆ, ಏರ್ ಕೂಲರ್ನ. ಯಾಕಂದರೆ ಸಮ್ಮರ್ ತುಂಬ ಜಾಸ್ತಿ ಆಗಿದೆ, ಹೀಟ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ AC ನ ಇನ್ಸ್ಟಾಲ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಅವನ್ನೆಲ್ಲ ಕರೆಸಿದ್ರು. ಸೊ ಅದರಲ್ಲಿ ನಮ್ಮ ಅಡುಗೆ, ನಮ್ಮ ಹಬ್ಬದ ತಯಾರಿ ಎಲ್ಲ ನಡಿಬೇಕಲ್ಲ. ನಾವು ಯೂಶ್ವಲಿ ಶಿವರಾತ್ರಿಯಲ್ಲಿ ಏನು ಉಪವಾಸ ಅಥವಾ ಜಾಗರಣೆ ಏನೂ ಇರಲ್ಲ. ನಮ್ಮ ಮಮ್ಮಿ ಮಾಡಿರ್ಬಹುದೇನೋ, ಬಟ್ ನನಗೂ ಅದು ಪ್ರಾಪರಾಗಿ ಗೊತ್ತಿಲ್ಲ. ಬಟ್ ನಂಗೆ ಪ್ರತಿ ವರ್ಷ ನೆನಪಿರೋದು ನಮ್ಮ ಚಿಕ್ಕಮ್ಮ ಮಾಡ್ತಾರೆ ಅದನ್ನೆಲ್ಲ ಅಂತ. ಬಟ್ ನಾವು ಯಾವ ವರ್ಷವೂ ಕೂಡ ಮಾಡಿಲ್ಲ. ಆ್ಯಂಡ್ ಇವತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ನಾನು ಲೆಮನ್ ಚಿತ್ರಾನ್ನ ಮಾಡಿದ್ದೆ. ಅದಾದಮೇಲೆ ಉದ್ದಿನ ವಡೆ, ಆಮೇಲೆ ಸಾಂಬಾರ್, ರಸ ಮತ್ತು ಒಬ್ಬಟ್ಟು ಕೂಡ ಮಾಡಿದ್ವಿ. ಮತ್ತು ಬೇರೆ ಬೇರೆ ಥರದ ವಡೆ ಎಲ್ಲ ಮಾಡೋಕ್ಕೆ ಇಲ್ಲಿ ಇಷ್ಟು ಪ್ರಿಪ್ರೇಷನ್ಸ್ ನಡೀತಿತ್ತು. ಆ್ಯಂಡ್ ಮನೇಲಿ ಕೆಲಸ ಎಲ್ಲ ನಡೀತಿತ್ತು. ಅದರಲ್ಲಿ ಫುಲ್ ಅಡುಗೆ ಮನೆ ಜಾಸ್ತಿ ಡಿಸ್ಟರ್ಬ್ಡ್ ಆಗೋಗಿತ್ತು. ಅಷ್ಟು ತುಂಬೋಗಿತ್ತು ಅಡುಗೆ ಮನೆಯಲ್ಲಿ. ಬಟ್ ಏನು ಮಾಡೋದು, ಯಾವಾಗೂ ಕ್ಲೀನಾಗಿರುತ್ತಾ. ನಮ್ಮ ಅಡುಗೆ ಮನೆ ಕೂಡ ನೋಡಿ ಹಿಂಗೆಲ್ಲ ಇರುತ್ತೆ. ಎಲ್ಲ ಹಂಗೆ ತೋರಿಸೋದಮ್ಮ. ನಮ್ಮ ಲೈಫಲ್ಲಿ ಏನು ಫಿಲ್ಟ್ರಿ ಹಾಕ್ಬಾರ್ದು. ಯಾರು ಹೇಳಿದ್ದು ಗುಡ್ ಫ್ರೈಡೆ? ಹೌದು, ಇವತ್ತೇನು ಗೊತ್ತಾ ಅಂಕಲ್, ಬನ್ನಿ ಸ್ವಲ್ಪ ನೋಡಿ. ನಾನು ಒಬ್ಬಟ್ಟೆಲ್ಲ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ತೀನಿ. ಅಲ್ಲೆಲ್ಲ ಒಬ್ಬಟ್ಟು ನಿಮ್ಮ ಮನೇಲಿ ಚಿತ್ರಾನ್ನ ಒಗ್ಗರಣೆ ಎಲ್ಲ ಹೇಳ್ಕೊಡಲ್ಲ ನಂಗೆ. ಅದನ್ನೇ ನೀನ್ ಮಾಡ್ಬೇಕು. ಅವ್ರು ಹೇಳ್ಕೊಟ್ಟಿಲ್ಲ ಅಂದ್ರೆ ನಮ್ ಟೇಸ್ಟ್ ಅವ್ರಿಗೆ ಗೊತ್ತಾಗೋದು ಹೆಂಗೆ. ಒಬ್ಬಟ್ಟಿಗೆ ಒಗ್ಗರಣೆ ಹಾಕಿದ್ಯಾ ಕರೆಕ್ಟಾಗಿ? ಹೌದೌದು, ಅದೊಂದು ಬಾಕಿ. ಏನ್ ಕರೆಕ್ಟ್ ಆಗಿಲ್ಲ ಅಂದ್ರು ನಿಮ್ಮ ಅಪ್ಪನ ಹತ್ರ ನಮ್ಮ ಸ್ಫೂರ್ತಿ ಕಾಪಿ ಟೀಗೂ ಒಗ್ಗರಣೆ ಹಾಕ್ತಾಳೆ. ನನ್ನ ಒಬ್ಬಟ್ಟಿಗೆ ಹಾಕದೆ ಇರ್ತಾಳ ಅಕ್ಕ. ಒಂದ್ ಸ್ಮೋರ್ ತಿಂತಾ ಇರ್ಬೇಕು. ಅಣ್ಣ ಯಾರೋ ಬಂದು ಕಾಸು ಕೊಡ್ಬೇಕೇನೆ? ಏನ್ದೆ ನಿಂದೆ? ಸಿಗರಲ್ಲ ನೀ ನೋಡಿ, ಇವಾಗ ನೀನ್ ಸೀಸರ್ ಎತ್ಕೊಂಡಿದ್ದೆ ನಿಂಗೆ ಗೊತ್ತಿಲ್ಲ. ಇಲ್ಲೇ ಆಯ್ತಾ ನೋಡಮ್ಮ, ನೋಡು ಎಷ್ಟು ಚೆನ್ನಾಗಿ ತಟ್ಟಿದ್ದೀನಿ ಒಬ್ಬಟ್ಟು. ದೃಷ್ಟಿ ಆಗ್ತೈತಿಲ್ವಾ? ಓಹೋ ನನ್ಗಾಗೋದು ಸಾಲದು. ನಮ್ಮನೆ ಒಬ್ಬಟ್ಕ, ನಮ್ಮನೆ ಗೋಡೆಕ, ನಮ್ಮನೆ ದಿವಸ ಏನೋ ಗಿಫ್ಟ್. ಯಾರು ಕೊಟ್ಟಿರೋದು ಗೊತ್ತಿಲ್ಲ, ನೋಡೋಣ ಇರೇ. ನಿನ್ನೆ ಹೆಸರು ನಂದಲ್ಲ, ನಾನೇನು ಆರ್ಡರ್ ಮಾಡಿಲ್ಲಲ್ಲ. ಅಮ್ಮ ಬಾಂಬ್ ರಾಮೇಶ್ವರಂ ಕೆಫೆ ಬಾಂಬ್, ಪೂರ್ತಿ ಬ್ಲಾಗ್ಸ್ಗೆ ಬಾಂಬ್. ಏನ್ ಮಾತಮ್ಮ? ಅಯ್ಯ ಇಲ್ಲಡೆ. ಆಮೇಲೆ ಹಬ್ಬದ ದಿವಸ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅನ್ಕೊಂಡ್ಬಿಟ್ಟಾರೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಒಬ್ಬಟ್ಟು. ರೌಂಡ್ ಒಬ್ಬಟ್ಟು, ಫಸ್ಟ್ ಒಬ್ಬಟ್ಟೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾನು ಮಾಡೋದು ಫಸ್ಟ್ ಒಬ್ಬಟ್ಟು, ಫಸ್ಟ್ ಚಪಾತಿ, ಫಸ್ಟ್ ದೋಸೆ ಎಲ್ಲ ಚೆನ್ನಾಗಿ ಬರ್ತೀವಿ. ನೀವೆಲ್ಲ ಪ್ಲಾನ್ ಮಾಡೋದು ಅವಾಗ ಜಗತ್ತಲ್ಲಿ. ಯಾರೋ ಏನೋ ಕಲ್ಸಿರ್ತಾರೆ ನೋಡಿ. ಇಲ್ಲೇನೋ ಬಿದ್ದೈತೆ ನೋಡಿ ಇನ್ನೊಂದು. ಶಿವ ಏನದು ಪೆಂಡೆಂಟ್? ಏನಕ್ಕೆ? ನಾನೇನು ತರಿಸಿಲ್ಲ ತಾಯಿ. ನಿನ್ನ ಹೆಸರಿನ ಯಾರು ಕಲ್ಸಿರ್ಬೋದು ನೋಡು. ಸ್ಫೂರ್ತಿ ನಂಬರ್ ದರ್ಶನ.
ಯಾರು ಕನ್ಫರ್ಮ್ ಮಾಡ್ಬಿಟ್ಟು ಆಮೇಲೆ ಹಾಕೋಮ್ಮ. ಗೊತ್ತಿಲ್ಲ, ಯಾರೋ ಕೊಟ್ಟಿರ್ತಾರೆ, ಇಕ್ಕೋಗಮ್ಮ, ಆಮೇಲೆ ನೋಡೋಣ. ಸುಮ್ಮನೆ ಇರೋ ತಲೆನೋವು ಸಾಲ್ದಿರ ಇನ್ನು ಮಿಕ್ಕಿದೆಲ್ಲ ತಲೆನೋವು ನನಗೆ ತರಿಸ್ಬಿಟ್ರೆ. ಮಾತಾಡ್ತಾ ಇದೀಯ ನೀನು? ಮತ್ತಿನ್ನೇನು? ಅದೇ ನಿನ್ನ ಹೆಸರಲ್ಲಿ ಬಂದಿರೋದು ಯಾರು ಎತ್ತ ಅಂತ ಗೊತ್ತಿಲ್ದಿರ ಮನೆಗೆ ಒಂದು ಐಟಮ್ ಬರ್ತೈತೆ ಅಂತಾರೆ, ನಿನ್ನ ಹೆಸರಿಗೆ ಅದಕ್ಕೆ ಏನೇನೋ ಒಂದು ದಾಖಲೆ ಆಗ್ಬೇಕಲ್ಲ. ನಾನು ಯಾರಿಗೂ ಹೇಳಿಲ್ಲ ನಂಗೇನೋ ಕಲ್ಸ್ರಿ, ನಾನು ಯಾರಿಗೂ ಹೇಳಿಲ್ಲ ನಂಗೇನೋ ಮಾಡ್ರಿ ಅಂತ, ಸರಿನಾ? ಸುಮ್ಮನೆ ನನಗೆ ಆಲ್ರೆಡಿ ಟೆನ್ಷನ್. ಅದು ಯಾರಂತ ನಂಗೆ ಗೊತ್ತಾಗ್ಬೇಕು. ಯಾರು ಕಲ್ಸಿರೋದು ವ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬಿಟ್ರಿ. ನನಗೆ ಒಂದು ಕಾಲು ಬಂದಿಲ್ಲ, ನಂಗೊಂದು ಮೆಸೇಜು ಬಂದಿಲ್ಲ. ಸ್ಫೂರ್ತಿ ನಾನು ನಿಮ್ಗೇನೋ ಕಲಿಸ್ತಾ ಇದ್ದೀನಿ ಅಂತ. ನನ್ನ ಅಡ್ರೆಸ್ ಹೆಂಗೆ ಸಿಕ್ತೋ ಅದು ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಜಿರ್ಗೋ ಏನು ಗೊತ್ತಿದ್ಮೇಲೆ ಮನೆಗೆ ಬಂದಿರೋದು ನಾವು ಕೇಳಬಾರ್ದು. ಹಿಂಗೆ ಅದು ಹಿಂಗೆ ಅಮ್ಮ. ನನಗೆ ಗೊತ್ತಿದ್ರೆ ನನ್ನ ಕೇಳಿದ್ರೆ ಒಂದು ಲೆಕ್ಕ, ಗೊತ್ತಿಲ್ದಿರ ಕೇಳ್ಕೊಂಡಿದ್ರೆ ನೋಡಿ. ಈ ಕಡೆ ಹೂರ್ಣ ಇನ್ನೂ ಗಟ್ಟಿ ಆಗಬೇಕು, ನೈಟಿಂದ ಟೆನ್ಷನು. ನನ್ಗೆ ಇವತ್ತು ನಿಜ ವ್ಲಾಗ್ ಮಾಡೋಕ್ಕೂ ಮೂಡಿಲ್ಲ ಇದೆಲ್ಲ ಇವರಿಂದ. ಈರುಳ್ಳಿ ಬುಟ್ಟಿ ಒಳಗಡೆ ಬೇಲನ್ನು ಅದ್ರಲ್ಲಿ ಯಾರೋ ಏನೋ ಕಳ್ಸೋರಂತೆ, ಅದನ್ನ ನಾನು ನೋಡ್ಬೇಕಂತೆ. ನಿನ್ನ ನೋಡು ಅಂದಿಲ್ಲ, ಅದು ಹೆಂಗ್ ಬಂತು ಅಂತ, ಅದು ಇಂಪಾರ್ಟೆಂಟ್. ನೀನು ಗೊತ್ತಿಲ್ದಿರೋ ಒಂದು ವಸ್ತು ಮನೆಗೆ ಹೆಂಗ್ ಬರ್ತೈತೆ ನಿನ್ನ ಹೆಸರಲ್ಲಿ? ಪ್ರತಿ ವರ್ಷ ಬರ್ತಡೆಗೆ ಏನೋ ಒಂದು ಕಿರೀಟು, ಅದು ಅಡ್ವಾನ್ಸ್ಡ್ ಆಗಿ ಅದೇ ನಾಳೆ ಹಾಕೊಂಡ್ಲಿ ಅಂತ ಕಳ್ಸಿರ್ತಾರೆ. ಅದನ್ನ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ನನ್ನೇ ಬಾಯ್ ಮುಚ್ಚ. ನಂಗೆ ಕೇಳ್ಬಾರ್ದು, ಹಂಗೆ ಯಾರು ನನ್ಗೇನು ಕೇಳ್ಬಾರ್ದು. ನಾನು ಇಷ್ಟ ಪ್ರಕಾರವಾಗಿ ಬಿಟ್ಬಿಡ್ಬೇಕು. ಅವೆಲ್ಲ ಆಗಲ್ಲ. ಯಾರಿಗೇನ್ ಧೈರ್ಯ ಐತೆ ನನ್ನ ಅನ್ನಕ್ಕೆ? ಯಾರಿಗಿಲ್ಲ, ನನ್ಗೈತೆ. ಫಸ್ಟ್ ಅದು ಯಾರು ಕಲ್ತಿರೋದು ನೋಡು. ಸುಮ್ಮನೆ ಅದು ನಾವು ಎದ್ಕೊಂಡು ನೋಡು ಹಾಕ್ಬಿಡ್ತೀನಿ. ಅದು ಎಷ್ಟು ಕಾಸ್ಟ್ಲಿ ಗಿಫ್ಟ್ ಆದ್ರೂ ಯಾರು ಕಳಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ? ಏನು ಗೊತ್ತಾ ಗೈಸ್, ಚಿರೋಟಿ ರವೆ ಹಾಕ್ಬೇಕು ಈ ಟೈಮ್. ನೋಡಿ ಆ ಸ್ಟ್ರಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದೈತೆ, ನೀವು ಟ್ರೈ ಮಾಡಿ ಆಯ್ತಾ. ನನಗೆ ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟು ಇಷ್ಟ. ಮಾನಿನ ಗಂಡ ಬಂದ ಏನೋ ತಂದ. ಇವತ್ತು ಹಬ್ಬ ಫೀಲಿಂಗ್ಸೇ ಬರ್ತಾಯಿಲ್ಲ, ಬಿಕಾಸ್ ನನಗೆ ಇಷ್ಟನೇ ಇಲ್ಲ. ಓಕೆ ಗೈಸ್, ಬಾಯ್ ಬಾಯ್. ಯೂಶ್ವಲಿ ಈ ಥರ ರಾ ಆ್ಯಂಡ್ ಫನ್ ಕ್ಲಿಪ್ಪಿಂಗ್ಸ್ನ ನಂಗೆ ಹಾಕೋಕ್ಕೆ ಇಷ್ಟ. ಬಟ್ ಕೆಲವೊಂದು ಟೈಮ್ ನಾನು ಅದನ್ನು ರೆಕಾರ್ಡ್ ಮಾಡಿರಲ್ಲ ಅಥವಾ ಹಾಕಿರಲ್ಲ. ಬಟ್ ಯಾವಾಗಾದರೂ ಮಾಡಿದರೆ ನಾನು ನೋಡ್ತೀನಿ, ಚೆನ್ನಾಗಿದ್ದರೆ ಹಾಕ್ತೀನಿ, ಸೊ ದಟ್ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ. ಇವೆಲ್ಲದರಲ್ಲೂ ವಾಯ್ಸ್ ಓವರ್ ಕೊಡೋದು ಮತ್ತು ನಾರ್ಮಲಾಗಿ ಮಾತಾಡೋದಕ್ಕಿಂತ ಈ ಥರ ನಮ್ಮ ರಿಯಲ್ ಲೈಫ್ ಲಿಟ್ಲ್ ರಾ ಕೂಡ ಇರಬೇಕಲ್ವಾ. ಸೊ ಅದಕ್ಕೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಇಲ್ಲಿ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮ ಮಮ್ಮಿ ನನಗೂ ಪೂಜೆ ಮಾಡ್ತಾರೆ. ಏನಾಗ್ತದೆ ಒಂದು ನನಗೆ ದೇವರಿಗೆ ಗೈಸ್, ದೇವರಿಗೆ ಬಿಡ್ತು. ಅದಾದ್ಮೇಲೆ ಕಮಿಂಗ್ ಟು ದ ಗಿಫ್ಟ್, ಯಾರದು ಕಲಿಸಿದ್ದು ಅಂತ ಫುಲ್ ತಲೆ ಎಲ್ಲ ಕೆಟ್ಟೋಗ್ತಾ ಇತ್ತು. ಬಿಕಾಸ್ ದಟ್ ಈಸ್ ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್. ನಾನು ಅದ್ರ ಮೇಲೆ ಲೇಬಲ್ ಮೇಲೆಲ್ಲ ನೋಡಿದಾಗ ಇಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ನಂಗೆ ಯಾರು ಕಲಿಸ್ತಾರೆ ಅಂತ ಆಬ್ವಿಯಸ್ಲಿ ಭಯ ಅನ್ನೋದು ಹಾಗೆ ಆಗುತ್ತೆ. ಅದು ಒಂದು ಹೆಣ್ಣು ಮಗುಗೆ, ಅದಕ್ಕೋಸ್ಕರ ನಾನು ಫುಲ್ ಭಯ ಬಿದ್ದಿದ್ದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ನೋಡೂ ಇರಲಿಲ್ಲ ಅದು ಹೆಂಗಿದೆ ಏನಂತ. ನಮ್ಮ ಮಮ್ಮಿ ನೋಡಿ ಎತ್ತಿಟ್ಬಿಟ್ಟಿದ್ರು, ನಾನು ಅದನ್ನು ಮುಟ್ಕೊಡೋಕ್ಕೆ ಕೂಡ ಹೋಗಿಲ್ಲ. ಬಟ್ ಅದಾದಮೇಲೆ ಅವ್ರು ಮೆಸೇಜ್ ಮಾಡಿ ನಂಗೆ ಹೇಳಿದಾಗ ತುಂಬ ಖುಷಿ ಆಯಿತು. ಇಟ್ ವಾಸ್ ಸೆಂಟ್ ಬೈ ಒನ್ ಆಫ್ ಮೈ ಸ್ವೀಟ್ ಸಬ್ಸ್ಕ್ರೈಬರ್ಸ್. ಅವ್ರು ಬಂದ್ಬಿಟ್ಟು ನಂಗೆ ಯೂಶ್ವಲಿ ಕೇಕ್ಸ್ನೆಲ್ಲ ಕಳಿಸ್ತಾರಲ್ಲ, ಅವರೇ ಕಳಿಸಿದ್ದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಂಡಿಂಗ್ ಮೀ. ಸೊ ನೆಕ್ಸ್ಟ್ ಬರ್ತ್ಡೇ ವ್ಲಾಗಲ್ಲಿ ನಾನು ನಿಮ್ಗೆ ಎಲ್ಲರ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ, ಈ ಒಂದು ಗ್ಲಾಸ್ ಮಗ್ ಏನಿದೆ ಇದು ಕೂಡ ನನಗೆ ನನ್ನ ಸಬ್ಸ್ಕ್ರೈಬರೇ ಕೊಟ್ಟಿದ್ದು. ಆ್ಯಂಡ್ ಅದರಲ್ಲಿ ನಾನು ಕೆಲವೊಂದು ಟೈಮ್ ಕುಡಿತೀನಿ. ಅಚ್ಚಾ ಆಂಟಿ ಕಾಣ ನೈಟ್ ಡಿನ್ನರ್ಗೆ ಯಾರು ಒಬ್ಬಟ್ಟು ರಸ ತಿನ್ನಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಪನ್ನೀರ್ ಗ್ರೇವಿ ಮತ್ತು ನಾನ್ನ ಮಾಡಿದ್ವಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ನನ್ನ ಬರ್ತ್ಡೇ ವ್ಲಾಗ್ ಇರುತ್ತೆ. ಪ್ಲೀಸ್ ವೆಯ್ಟ್ ಫಾರ್ ದ್ಯಾಟ್ ಆ್ಯಂಡ್ ವಾಚ್ ಇಟ್ ಗೈಸ್. ಸೊ ಮೀಟ್ ಯು ಆಲ್ ಸೂನ್ ಇನ್ ಮೈ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್. Until then, take care. Bye bye. Thanks for watching.